ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು 3ನೇ ದಿನ. ಕಾಲು ನೋವು ಹಾಗೇ ಇದೆ. ಹಾಗಾಗಿ ನಮ್ಮಪ್ಪ ಸ್ಟಿಂಚರು ಮತ್ತು ಆಯಿಲ್ಮೆಂಟ್ ಎಲ್ಲ ಹಾಕ್ತಿದ್ದಾರೆ. ಹೆಣ್ಮಕ್ಳಿಗೆ ಏನು ಬೆನಿಫಿಟ್ ಅಂತ ಅಂದರೆ, ನಾವು ಎಷ್ಟೇ ದೊಡ್ಡವ್ರಾದ್ರೂ ಅಪ್ಪ ನಮ್ಮನ್ನು ಮಕ್ಳ ಥರನೇ ನೋಡ್ತಾರೆ. ಅಪ್ಪ ಎಷ್ಟು ಪಾಪ ಅವ್ರಿಗೆ ಎಷ್ಟು ಟಯರ್ಡ್ ಆಗಿದ್ರು ರಾತ್ರಿ ನನ್ನ ತಂಗಿ ಹಾಕ್ತೀನಿ ಅಂದರು ಅವರೇ ಬಂದು ಆಯಿಂಟ್ಮೆಂಟು ಸ್ಟಿಂಚರು ಎಲ್ಲ ಹಾಕಿ ಕೇರ್ ಮಾಡ್ತಾಯಿದ್ರು. ಐ ಆಮ್ ಸೋ ಹ್ಯಾಪಿ ದಟ್. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಡೇ ಅಂತಂದರೆ ಡಿಸೆಂಬರ್ 4th ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಬರ್ತಡೇ ಕೂಡ ಇತ್ತು. ಆ್ಯಂಡ್ ಗುರುವಾರ ಕೂಡ ಬಂದಿತ್ತು. ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪನ ಹಚ್ಚಿ ರಾಯರ ದರ್ಶನನೆಲ್ಲ ಮಾಡಿಕೊಂಡು, ರಾಯರ ಮಠದಲ್ಲೂ ಕ್ಯೂ ನಿಂತಿದ್ರೆ 10 ಗಂಟೆ ಆಗ್ತಾಯಿತ್ತು. ಏನಿದೋ ಗೊತ್ತಿಲ್ಲ, ಕಾಲು ಏಟಾಗಿದೆ ಅಂದಿದ ತಕ್ಷಣ ಈಸಿಯಾಗಿ ಬಿಟ್ಟರು. ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡು ರಾಯರ ಹತ್ರ ಬೇಡ್ಕೊಂಡು, ಅವರು ಈ ಟೀ ಶರ್ಟ್ನ ಲಾಸ್ಟ್ ಟೈಮು ಹೋದಾಗ ಇಷ್ಟಪಟ್ಟಿದ್ರು. ಬಟ್ ತಗೊಳಕ್ಕಾಗ್ದಿಲ್ಲ, ಏನೋ ಕಾಲ್ ಬಂತಂತ ಏನೋ ಬಂದ್ಬಿಟ್ಟಿದ್ವಿ. ಹಾಗಾಗಿ ಅವ್ರು ಇಷ್ಟಪಡೋ ಅಂಥ ಟೀ ಶರ್ಟ್ ತಗೊಂಡು ಈ ಥರ ಒಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಮೇ ಬಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಗಿಫ್ಟ್ ಏನು ಕೊಡೋದು ಅಂತ ಇದ್ದಾಗ, ಇದು ತುಂಬ ದಿವಸದಿಂದ ಕೊಡಬೇಕು ಅಂತ ಅಂದ್ಕೊತಾ ಇದ್ದೆ. ಇದು ಗಾರ್ಡಿಯನ್ ಬೆಲ್, ಲವ್ ಸಿಂಬಲ್ ಸಂಕೇತವಾಗಿ ಒಳ್ಳೇದಾಗುತ್ತೆ. ಆ್ಯಂಡ್ ಇದಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇದ್ರು. ತುಂಬ ಕಡೆ ನೋಡಿದ್ದೆ. ಹಾಗಾಗಿ ಇದು ಕೊಡಬೇಕು ಅಂತ ಹೇಳಿಬಿಟ್ಟು ಇದನ್ನೇ ತಗೊಂಡು ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಕೇಕ್ ಇಸ್ಕೊಳ್ಳೋಣ ಅಂತ ಹೋದ್ವಿ. ಮಾಲೆ ಹಾಕಿರೋದ್ರಿಂದ ಎಗ್ಲೆಸ್ ಕೇಕ್ ತುಂಬ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ತುಂಬ ಸರ್ಚ್ ಮಾಡಿ ಅಮ್ಮ ಪೇಸ್ಟ್ರೀಸಲ್ಲಿ ಸಿಕ್ತು. ಅಲ್ಲಿ ಎಗ್ಲೆಸ್ ಕೇಕ್ನ ತಗೊಂಡು ಮನೆಗೆ ಬಂದು ಅವ್ರ ಫೇವ್ರೆಟ್ ಡಿಶ್ ಟೊಮೊಟೊ ಬಾತು ಮತ್ತು ಪಾಯಸ ಮಾಡೋಣ, ಹಾಗೆ ಸೇವಾರ್ಥಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದು ನನ್ನ ಸಿಸ್ಟರು ಬರೋಷ್ಟೊತ್ತಿಗೆ. ಆಮೇಲೆ ನಾನು ಬಂದು ಒಗ್ಗರಣೆ ಹಾಕ್ಕೊಟ್ಟೆ. ಕಾಲು ನೋವು ತುಂಬಾ ಇತ್ತು, ಅಡುಗೆನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಕೂಡ ಇವತ್ತು ಒಂದು ಸ್ಪೆಷಲ್ ಡೇ, ಅವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಅಡುಗೆ ಮಾಡಿಕೊಟ್ಟೆ. ಚೆನ್ನಾಗಾಗಿತ್ತು. ಇನ್ನೊಂದು ಏನಂತ ಅಂದರೆ, ಟೇಸ್ಟ್ ನೋಡ್ದಿರೇ ಮಾಡಬೇಕು. ಮಾಲೆ ಹಾಕಿರೋದ್ರಿಂದ ನನಗೆ ಟೇಸ್ಟ್ ನೋಡ್ದಿರ ಅಡುಗೆ ಮಾಡೋದಕ್ಕೆ ಬರಲ್ಲ. ಉಪ್ಪು ಖಾರ ಎಲ್ಲ 2 ಸಲ ಹಾಕ್ತಾಯಿದ್ದೆ. ಅದೇನೋ ಮಾಲೆ ಹಾಕ್ದಾಗಿಂದ ಒಂದೊಂದೇ ಸಲ ಉಪ್ಪು ಖಾರ ಹಾಕ್ತಾಯಿದ್ದೀನಿ. ಅದು ಟೇಸ್ಟು ಕೂಡ ಚೆನ್ನಾಗಿ ಬರ್ತಿದೆ. ನನ್ನ ಹಸ್ಬೆಂಡಿಗೆ ಸರ್ಪ್ರೈಸು, ಕೇಕು, ಗಿಫ್ಟ್ಸು ಇದಕ್ಕೆಲ್ಲ ಅವ್ರಿಗೆ ಅಡುಗೆ ಚೆನ್ನಾಗಿ ಮಾಡಿಕೊಡ್ಬೇಕು. ಹೊಟ್ಟೆ ತುಂಬ ಅಡುಗೆ ಮಾಡಿಕೊಟ್ರೆ ಅದೇ ತುಂಬ ಖುಷಿ ಪಟ್ಕೊಂಡು ಅಪ್ರಿಷಿಯೇಟ್ ಮಾಡಿ ಊಟ ಮಾಡ್ತಾರೆ. ಅಷ್ಟೇ ಸಾಕು ನನಗೂ ಕೂಡ. ನನಗೆ ನನ್ನ ಆಪೋಸಿಟ್, ನನಗೆ ಸರ್ಪ್ರೈಸು, ಗಿಫ್ಟ್ಸು ಈ ಥರ ಆ ಡೇನ ಮೆಮೊರೇಬಲ್ ಆಗಿ ಡೇಗೆ ಅಡುಗೆ ಡೈಲಿ ಮಾಡ್ತಾ ಇರ್ತೀವಿ, ಊಟ ಅಡುಗೆ ಡೈಲಿ ಮಾಡ್ತಾ ಇರ್ತೀವಿ. ಬಟ್ ಆ ದಿನಾನ ಮೆಮೊರೇಬಲ್ ಆಗಿ ನೋಡಬೇಕು ಅಂತ ನನ್ನ ಇಂಟೆನ್ಷನು. ಶೋ ಆಫ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲ, ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ನು. ಬಟ್ ಎರಡೂ ಇರಲಿ ಅಂತ ನಾನು ಅಡುಗೆನೂ ಮಾಡ್ತೀನಿ, ಸರ್ಪ್ರೈಸಿಂಗು ಮಾಡ್ತೀನಿ. ಇದೆಲ್ಲ ನನ್ನ ಸೈಡಿಂದನೇ ಆಗುತ್ತೆ. ಆ್ಯಂಡ್ ಕೇಕ್ ಕೂಡ ಎಗ್ಲೆಸ್ ಕೇಕು. ಏನು ಮಾಲೆ ಹಾಕ್ಕೊಂಡಿದ್ದಾರೆ, ಕೇಕ್ನ ಎಲ್ಲ ಕೊಯಿಸ್ತಾ ಇದ್ದೀರಾ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಸೊ ಇದು ಎಗ್ಲೆಸ್ ಕೇಕು, ಹುಡುಕಿ ತೊಗೊಂಡು ಬಂದಿರೋಂಥ ಎಗ್ಲೆಸ್ ಕೇಕು. ತಿಂತಾರೋ ಇಲ್ವೋ ಕೇಕು ಅಂತ ಅನ್ಕೊಂಡೆ, ತಿಂದ್ರು ಲಾಸ್ಟಿಗೆ ಎಗ್ಲೆಸ್ ಕೇಕ್ ಅಂದಿದ್ದಕ್ಕೆ. ಆ್ಯಂಡ್ ಎಲ್ಲರೂ ಕೂಡ ಕೇಕ್ ತಿನ್ಸಿದ್ವಿ. ಇವತ್ತಿನ ದಿನ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಎಂಟಿಯಾಗಿ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನಿಮಗೆ ಡಿಸಿಷನ್ಸ್ನ ತಗೊಳ್ಳೋವಾಗ ತಾಳ್ಮೆಯಿಂದ ತಗೊಳ್ಳಿ. ಎಷ್ಟೇ ಪ್ರೆಷರ್ ಇದ್ರು, ವರ್ಕ್ ಪ್ರೆಷರ್ ಇದ್ರು, ಏನೇ ಬಿಸ್ನೆಸ್ ಪ್ರೆಷರ್ ಇದ್ರು, ತಾಳ್ಮೆ ಕಲ್ತಿದ್ದೀರಾ ಈ ನಡುವೆ ನೋಡಿದ್ದೀನಿ. ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ದುಡುಕಿ ನಿರ್ಧಾರ ತಗೋಬೇಡಿ, ವ್ಯವಹಾರದಲ್ಲಾಗಲಿ ಎಂತ್ರಲ್ಲಾದ್ರೂ ಆಗಲಿ. ತಾಳ್ಮೆಯಿಂದ ಯೋಚನೆ ಮಾಡಿ, ಈಗ ಮಾಡಿದ್ರೆ ಈಗ ಸರಿ ಹೋಗುತ್ತೆ ಅಂತ, ನಾಳೆ ಆಗೋದನ್ನ ಇವತ್ತು ಯೋಚನೆ ಮಾಡಿ ಡಿಸೈಡ್ ಮಾಡಿ ತಗೊಳ್ಳಿ. ಯಾಕಂದರೆ ಆಗಾದ್ಮೇಲೆ ಪಡೋ ಪಶ್ಚಾತ್ತಾಪಕ್ಕಿಂತ ಆಗೋಕ್ಕಿಂತ ಮುಂಚೆನೆ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಮಗನೂ ಕೂಡ ಗಿಫ್ಟ್ ಥರ ಡೈರಿ ಮಿಲ್ಕ್ನ ಪ್ಯಾಕ್ ಮಾಡಿಸ್ಕೊಂಡು ಬಂದು ಗಿಫ್ಟ್ ಅಂತ ಕೊಟ್ಟ. ಅದನ್ನು ಕೂಡ ಓಪನ್ ಮಾಡಿದ್ರು. ಆ್ಯಂಡ್ ನಾನು ಕೂಡ ಅವನ ಕೈಲೇ ವಿಡಿಯೋ ಮಾಡ್ತಾ ಇದ್ದೆ ಅಂತ ಗಿಫ್ಟ್ ಅವನ ಕೈಲೇ ಕೊಡಿಸ್ದೆ. ನಾನು ಕೊಟ್ಟಿರೋ ಗಿಫ್ಟ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ.
ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಿಮ್ ಲೈಫಲ್ಲಿ ತುಂಬಾ ಕಷ್ಟ ಪಟ್ಟಿದ್ದೀರಾ ನೀವು. ಈಗ್ಲೂ ಪಡ್ತಾ ಇದ್ದೀರಾ ಆ ಕಷ್ಟನ. ಆ ಕಷ್ಟದಲ್ಲೂ ನಗೋದನ್ನ ನಿಮ್ಮನ್ನ ನೋಡಿ ಕಲಿಬೇಕು. ಎಷ್ಟೇ ಇದಿದ್ರೂನು ನಗ್ನಗ್ತಾ ಹ್ಯಾಂಡಲ್ ಮಾಡ್ತೀರಾ. ಅದು ತುಂಬಾ ಇಷ್ಟ ಆಗುತ್ತೆ. ನೀವೆಷ್ಟೇ ನೋವಲ್ಲಿದ್ರು ನನ್ನನ್ನ ನಗ್ಸಕ್ಕೆ ಪ್ರಯತ್ನ ಪಡ್ತೀರಾ, ನಾನ್ ಬೇಜಾರಲ್ಲಿ ಇರ್ಬಾರ್ದು ಅಂತ. ಇನ್ನೊಂದು ಬೇಜಾರ್ ಏನಂತ ಅಂದ್ರೆ, ಏನಾದ್ರೂ ಮೈಂಡ್‌ಗೆ ಹಾಕೊಂಡ್ಬಿಟ್ರೆ, ಏನಾದ್ರೂ ಅಪ್ಸೆಟ್ ಆದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂಡ್ ಮೂಡ್ ಆಫ್ ಆಗ್ಬಿಡ್ತೀರಾ. ಅದು ಬೇಡ. ಏನೇ ಬಂದ್ರು ನಗ್ನಗ್ತಾ ಸ್ವೀಕರಿಸೋಣ. ಯಾವಾಗ್ಲೂ ನಿಮ್ ಮುಖದಲ್ಲಿ ಸದಾ ನಗು ಇರ್ಲಿ ಅಂತ ಕೇಳ್ಕೊಳ್ತೀನಿ. ನಾನು ನಿಮ್ಮಲ್ಲಿ ಏನು ಬಯಸಲ್ಲ, ಆ ನಗು ಒಂದೇ ಬಯಸೋದು. ಏನೇ ಕಷ್ಟ ಸುಖ ಆದ್ರೂ ನಗ್ನಗ್ತಾ ಜೊತೆಲಿ ಇರ್ಬೇಕು ಅಂತ ಬಯಸ್ತೀನಿ ಅಷ್ಟೇ. ಅಂಡ್ ಐ ವಿಶ್ ಯು ಹ್ಯಾಪಿ ಬರ್ತ್ಡೇ. ಮಾಲೆ ಹಾಕಿದ್ದೀರಾ, ಆದ್ರೂ ಐ ಲವ್ ಯು ಸೋ ಮಚ್. ಕೇಕ್ ಕಟಿಂಗ್ ಆದ್ಮೇಲೆ ಸೇವಾರ್ಥ ಕೂಡ ಮಾಡ್ಕೊಂಡ್ರು, ಹಾಗೆ ಬ್ಲಾಗ್ಸ್ ಕೂಡ ಮುಗಿಸುತ್ತ ಸಮಯ ಬಂತು. ಇನ್ನು ಯಾರ್ಯಾರೆಲ್ಲ ನನ್ನ ಪೇಜ್ ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. 3ನೇ ದಿನಾನು ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು.